ಇಲ್ಲ ನಾನು ತಪ್ಪು ಮಾಡಿದೆ, ಹೀಗೆ ಮಾಡಬಾರ್ದಾಗಿತ್ತು ಅಂತ ಪ್ರತಾಪ್ ಎಲ್ಲಾದ್ರೂ ಒಳಗಡೆ ಇದ್ದಾಗ ಹೇಳಿದ್ದೇನಾದ್ರೂ ನಿಮ್ ಗಮನಕ್ಕೆ ಬಂತ? ಅದು ತಪ್ಪಾಗಿದ್ಯಾ ಆಗಿಲ್ವಾ ಅನ್ನೋ ಕನ್ಫ್ಯೂಷನ್ ಇನ್ನೂ ಎಲ್ಲರಿಗೂ ಇದೆ. ಆ್ಯಂಡ್ ಅದು ಕ್ಲಾರಿಟಿ ಎಲ್ಲೂ ಇಲ್ಲ. ಅದನ್ನು ತಿಳ್ಕೊಳೋದಕ್ಕೆ ಹೋಗೇನೆ ಒಂದಷ್ಟು ಪ್ರಶ್ನೆ ನಾನು ಕೇಳಿದ್ದು. ಆ ಕೊಟ್ಟಿರೋ ಆಪರ್ಚುನಿಟಿನಲ್ಲಿ ಅವನು ಏನಾದರೂ ಹೊರಗಡೆ ತಪ್ಪು ಮಾಡಿದರೆ ಕ್ಷಮೆ ಕೇಳ್ಬೋದಾಗಿತ್ತು. ಎಲ್ಲ ಕಡೆ ಆತ ಸಿಂಪತಿ ಕಾರ್ಡನ್ನು ಪ್ಲೇ ಮಾಡಿದ್ರ ಅಂತ ಪ್ರತಾಪ್ ಅವರು. ಪ್ಲೇ ಅನ್ನೋ ವಿಷಯಕ್ಕೇ ಯಾವುದೂ ಪ್ಲೇ ಮಾಡಿಲ್ಲ ಸರ್ ಅವನು. ಸೊ ಅದು ಸಿಂಪತಿ ಕಾಣಿಸ್ತಿತ್ತ ಅಥವಾ ಇನ್ನೊಂದು ಕಾಣಿಸ್ತಿತ್ತ ಏನೋ ಗೊತ್ತಿಲ್ಲ. ತುಂಬ ಮುಗ್ಧನಾಗೇ ಇದ್ದ ಡೇ ಒನ್ನಿಂದ. ಬಹುಶಃ ನಾನು ಹೇಳ್ದಂಗೆ ಪ್ರತಾಪ್ ಅವರು ಒಳ್ಳೆ ವಿಜ್ಞಾನಿ, ಅಂದರೆ ಒಳ್ಳೆ ಸೈಂಟಿಸ್ಟ್. ಅವರು ಸಾಕಷ್ಟು ಕೊಡುಗೆ ಇದೆ ಅವ್ರದ್ದು ನಮ್ಮ ಕರ್ನಾಟಕದಲ್ಲಿ. ಆ್ಯಂಡ್ ಮುಂದಿನ ದಿನಗಳಲ್ಲೂ ಸಾಕಷ್ಟು ಡ್ರೋನ್ ಹಾರಿಸೋದಿದೆ ಅವರು. ನಿಮ್ಮ ಅರ್ಚಾಟಕ್ಕೆ ಅಂದ್ರೆ ಇಲ್ಲಿ ಯಾರು ಎದುರ್ಕೊಳ್ಳೋರಿಲ್ಲ. ನೀವು ಅತ್ರೆ ಅದು ಪ್ರೀತಿ, ನಾವು ನನ್ನ ತಂದೆ ತಾಯಿ ನೆನ್ಸ್ಕೊಂಡು ಅತ್ರೆ ಅದು ಸಿಂಪತಿ. ನಿನ್ ಬುದ್ಧಿವಾದ ನನಗೆ ಹೇಳ್ಬೇಕಾಗಿಲ್ಲ. ಅಯ್ಯೋ ವಿನಯಣ ಭಯ ಅಣ್ಣ, ಆಗ್ತಾ ಇಲ್ಲ ಅಣ್ಣ. ಕೇಳಿ ಅಣ್ಣ, ಹೇಳ್ತೀನಿ, ಕೇಳ್ಬೇಕು ನೀವು. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಅದೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅಲ್ಲಿ ನೀವು ಮಾತಾಡೋದು ಕೂಡ ಎಲ್ಲ ರೆಕಾರ್ಡ್ ಆಗುತ್ತೆ, ಜನಗಳು ನೋಡ್ತಾ ಇರ್ತಾರೆ. ಸೊ ಅದಕ್ಕೆ ನೀವು ಒಂದು ಸ್ಟಿಕ್ ಆನ್ ಆಗಿರ್ಬೇಕಾಗುತ್ತೆ. ಬಿಗ್ ಬಾಸ್ ಆಟದಿಂದ ಹೊರಗೆ ಬಂದಾದ್ಮೇಲೆ ಡ್ರೋನ್ ಪ್ರತಾಪ್ ಬಗ್ಗೆ ಮಾಧ್ಯಮದಲ್ಲಿ ತಾವು ನೋಡಿ ತಿಳ್ಕೊಂಡಿರಬಹುದು. ಹೌದು, ಓಕೆನಾ? ಡ್ರೋನ್ ಪ್ರತಾಪ್ ಏನೋ ಒಂದು ಇಶ್ಯೂ ಮಾಡ್ಕೊಂಡ ಡ್ರೋನ್ ವಿಚಾರದಲ್ಲಿ. ಆಮೇಲೆ ಇಡೀ ಮಾಧ್ಯಮಕ್ಕೂ ಕೂಡ ಒಂದು ರೀತಿಯಿಂದ ಅವನು ತಪ್ಪು ಸಂದೇಶವನ್ನ ಕೊಟ್ಟ ಅನ್ನುವಂಥದ್ದು ಎಲ್ರಿಗೂ ಜಗಜ್ಜಾಹೀರ ಆಗಿರುವಂಥದ್ದು. ಸೊ ಆ ವಿಚಾರ ನಿಮ್ಗೆ ಏನಾದರೂ ಮೊದಲೇ ಗೊತ್ತಿತ್ತಾ? ಅಂದರೆ ಸಾಕಷ್ಟು ವಿಡಿಯೋಸ್ ನೋಡಿದ್ದೆ. ಯಾಕಂದರೆ ನನ್ನ ಮಗ ಡ್ರೋನ್ ಪ್ರತಾಪ್ ಒಂದು ಫಸ್ಟ್ ಮಾತಾಡ್ತಿದ್ರಲ್ಲ, ಒಂದಷ್ಟು ಮೋಟಿವೇಶ್ನಲ್ ವಿಡಿಯೋಸ್, ಅದನ್ನು ನೋಡೋನು. ಯಾವುದೇ ತಂದೆ ಆಗಲಿ ಮಗ ಏನು ನೋಡ್ತಾ ಇದ್ದಾನೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಆ್ಯಂಡ್ ಎಲ್ಲೂ ತಪ್ಪು ನೋಡಬಾರ್ದು ಮಾಡಬಾರ್ದು ಅನ್ನೋ ಒಂದು ಕ್ಯೂರಿಯಾಸಿಟಿನ ನಾನು ನೋಡಿದ್ದೆ. ಒಂದೆರಡು ವಿಡಿಯೋಗಳು ನೋಡಿದ್ದೆ. ತುಂಬ ಚೆನ್ನಾಗಿ ಮಾತಾಡಿದರು. ಅಂದರೆ ಅವರು ಪೈರೇಟ್ಸ್ ಆಫ್ ದಿ ಕ್ಯಾರಿಬಿಯನ್ ಜಾನಿ ಡೆಪ್ ಬಗ್ಗೆ ಮಾತಾಡಿರೋದಿರ್ಬೋದು, ಅಥವಾ ಅವರು ಅಚೀವ್ ಮಾಡಿರೋ ಅಂಥ ಒಂದು ಯೂನಿವರ್ಸಿಟಿ ಸರ್ಟಿಫಿಕೇಟ್ಸ್ ಬಗ್ಗೆ ಇರ್ಬೋದು, ಅಥವಾ ಅವರು ಹಾರಿಸಿದಂಥ ಹಾರ್ತು ಅನ್ನೋ ಡ್ರೋನ್ ಇರ್ಬೋದು. ಅದೆಲ್ಲ ಒಂಥರ ತುಂಬ ಕುತೂಹಲ ಮೂಡಿಸ್ತಾ ಇತ್ತು ನನಗೆ. ಆವಾಗ ನೋಡಿದ್ದೆ ಅವ್ರ ವಿಡಿಯೋಸ್ನ. ಅದಾದಮೇಲೆ ಒಂದಷ್ಟು ಅಲಿಗೇಷನ್ಸ್ ಆಗಿತ್ತು ಅದ್ರ ಮೇಲೆ, ಅವ್ರ ಮೇಲೆ. ಆ್ಯಂಡ್ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಒಳಗಡೆ ಇದ್ದಾಗ್ಲೂ ನನ್ನ ಮಗ ಒಬ್ಬರನ್ನ ಯಾರನ್ನೋ ನೋಡಿಕೊಂಡು ಅವ್ರನ್ನ ಡ್ರೋನ್ ಎಲ್ಲ ಮಾಡೋದಕ್ಕೆ ಶುರು ಮಾಡಿದ್ದ. ನನ್ನ ಮಗನೂ ಒಂದಷ್ಟು ಸ್ಪೇರ್ಸ್ ಎಲ್ಲ ತರಿಸಿ, ಮೋಟರ್ಸ್ ಎಲ್ಲ ತರಿಸಿ ಒಂದು ಡ್ರೋನ್ ಪ್ರಿಪೇರ್ ಮಾಡ್ತೀನಿ ನಾನು ಅಂತ ಮೋಟಿವೇಶನ್ ಆಗಿತ್ತು ಅವನಿಗೆ. ಎಲ್ಲಿ ಯಾರನ್ನೋ ಒಬ್ಬರನ್ನ ಫಾಲೋ ಮಾಡಿದಾಗ ಸರಿಯಾಗಿರೋವ್ರನ್ನ ಫಾಲೋ ಮಾಡಬೇಕು, ತಪ್ಪಾಗಿರೋ ದಾರಿ ಹಿಡಿಬಾರ್ದು ಅಂತ ನೋಡಿದಾಗ ಅವ್ನ ವೀಡಿಯೋಸ್ ನೋಡಿದ್ದೆ. ಕೆಲವೊಂದು ಅಲಿಗೇಷನ್ಸ್ ಏನಾಗಿತ್ತು ಪ್ರತಾಪ್ ಮೇಲೆ, ಅದ್ರದ್ದು ಕ್ಲಾರಿಟಿ ನಾನು ಕೇಳಬೇಕಾಗಿತ್ತು. ಅಲ್ಲಿ ಒಳಗಡೆ ಕೇಳಿದೆ. ಬಹುಶಃ ಕೇಳಿದ್ದೆ ತಪ್ಪಾಯಿತು ಅನಿಸುತ್ತೆ. ಆವಾಗಲೇ ನಾನು ಪ್ರತಾಪ್ ಅವ್ರಿಗೆ ವಿಲನ್ ಆದೆ ಅನಿಸುತ್ತೆ. ಬಟ್ ದೆನ್ ಎಲ್ಲೂ ಉತ್ತರ ಸಿಕ್ಕಲಿಲ್ಲ ಅದಕ್ಕೆ. ಆ್ಯಂಡ್ ಮನೆ ಹೊರಗಡೆ ವಿಚಾರ ಅಲ್ಲಿ ಮಾತಾಡೋದು ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೆ. ನೋಡಿದ್ದೆ ನಾನು. ಈಗ ಕ್ಲಾರಿಟಿ ಅನ್ನೋ ವಿಚಾರಕ್ಕೆ ಬಂದರೆ ಮಾಧ್ಯಮದವರು ಕೂಡ ಕೆಲವೊಂದು ಕ್ಲಾರಿಟಿಗಳು ಬೇಕಾಗುತ್ತೆ. ನಾವು ಕೂಡ ಆ ಉತ್ತರ ಸಿಗಬಹುದಾ ಅಂತ ನಾವು ಕಾಯ್ತಾ ಇದ್ವಿ. ಬಿಗ್ ಬಾಸ್ ಅನ್ನ ಎಂಟರ್ಟೈನ್ಮೆಂಟ್ ಆಗಿ ನಾವು ನೋಡ್ತಾ ಇದ್ವಿ. ಆದರೂ ಕೂಡ ಒಂದು ಜರ್ನಲಿಸ್ಟ್ ಅನ್ನೋವಂಥ ಮನೋಭಾವನೆ ಯಾವತ್ತೂ ಕೂಡ ಎಲ್ಲೇ ಕೂತ್ಕೊಂಡ್ರು ನಾವು ಅದನ್ನು ಮರ್ತಿರಲ್ಲ. ಈಗ ಒಂದು 2-3 ಸಂದರ್ಭ ಬಂತು ಬಿಗ್ ಬಾಸೇ ಪ್ರತಾಪ್ಗೆ ಒದಗಿಸ್ಕೊಟ್ಟಿತ್ತು ಅಂತ ಅನ್ಸುತ್ತೆ. ನಿಮಗೂ ಗೊತ್ತಾಗುತ್ತೆ ಅದು. ತಾರಾ ಅವ್ರು ಎಂಟ್ರಿ ಕೊಟ್ರು, ಹೌದಾ? ಹೌದು. ಪ್ರತಾಪ್ನ ಕರ್ಕೊಂಡು ಹೋಗಿ ಏನೋ ಮಾತಾಡಿದ್ರು, ನಿನ್ನ ಮನಸ್ಸಲ್ಲಿ ಏನಿದೆ ಹೇಳ್ಕೊಳಪ್ಪ ಅಂತಂದ್ರು. ಬಿಗ್ ಬಾಸು ಸ್ವತಃ ಅವ್ರಿಗೊಂದು ಟಾಸ್ಕ್ ತರನೇ ಕೊಡ್ತು. ಏನಾದರೂ ಇದ್ರೆ ನೀನು ಮನಸ್ಸಿನ ನೋವಾಗಿದ್ರೆ ಈಗ ಹೇಳ್ಕೊ, ಏನಾದರೂ ಜೀವನದಲ್ಲಿ ಒಪ್ಪುಗಳು ಇದ್ರೆ ಹೇಳ್ಕೊ ಅನ್ನೋ ರೀತಿ ಅಂತ ಒಂದು 2-3 ಸಂದರ್ಭ ಕೊಟ್ಟರುವೆ ಆಯಪ್ಪ ಯಾವುದು ಬಾಯಿ ಬಿಡ್ಲಿಲ್ಲ. ಸೊ ಅವಾಗ ನಾವು ಅನ್ಕೊಂಡ್ವಿ ಈ ಮನುಷ್ಯ ಎಲ್ಲೋ ಹಿಡನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ನೋಡಿ, ನಾನು ಏನ್ ಮಾಡಿದ್ದೇನೆ ಅನ್ನೋದು ಜಗತ್ತಿಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಬಟ್ ನನ್ನಿಂದ ಒಂದು ತಪ್ಪೊಪ್ಪಿಗೆ ಇರ್ಲಿ ಅನ್ನುವಂಥದ್ದು ಒಂದು ಅವಕಾಶವನ್ನ ಬಿಗ್ ಬಾಸ್ ಮಾಡಿಕೊಟ್ಟಿದ್ದೇನೋ ನಾವು ಹಂಗೆ ಗ್ರಹಿಸ್ಕೊಂಡಿದ್ದೀವಿ. ಕೊನೆಗೂ ಅವರು ಆ ಥರ ಹೇಳಿಲ್ಲ ಅಂತ ಅನಿಸ್ತು. ನಿಮ್ಗೇನಾದರೂ ಆ ಥರ ಏನಾದರೂ ಮಾತಾಡಿದ್ದು ಕಂಡು ಬಂತ? ಇಲ್ಲ ನಾನು ತಪ್ಪು ಮಾಡಿದೆ, ಹೀಗೆ ಮಾಡಬಾರ್ದಾಗಿತ್ತು ಅಂತ ಪ್ರತಾಪ್ ಎಲ್ಲಾದರೂ ಒಳಗಡೆ ಇದ್ದಾಗ ಹೇಳಿದ್ದೇನಾದರೂ ನಿಮ್ಗೆ ಗಮನಕ್ಕೆ ಬಂತ? ಇಲ್ಲ ಸರ್. ಅಂದರೆ ಅವರು ಹೊರಗಡೆ ಏನು ತಪ್ಪು ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರಬಹುದು. ಬಟ್ ಜನಗಳಾದ ನಮಗೆ ನಾವೇನು ನೋಡ್ತೀವಿ ಅಷ್ಟೇ ನಮ್ಗೆ ಗೊತ್ತಿರೋದು. ಅದು ತಪ್ಪಾಗಿದೆಯಾ ಆಗಿಲ್ವಾ ಅನ್ನೋ ಕನ್ಫ್ಯೂಷನ್ ಇನ್ನೂ ಎಲ್ಲರಿಗೂ ಇದೆ. ಆ್ಯಂಡ್ ಅದು ಕ್ಲಾರಿಟಿ ಎಲ್ಲೂ ಇಲ್ಲ. ಅದನ್ನು ತಿಳ್ಕೊಳೋದಕ್ಕೆ ಹೋಗೇನೆ ಒಂದಷ್ಟು ಪ್ರಶ್ನೆ ನಾನು ಕೇಳಿದ್ದು. ಅದೂ ಎಲ್ಲೋ ನನ್ನ ಕಡೆ ನೆಗೆಟಿವ್ ಆಗಿ ತಿರ್ಕೊಂತು ಅನಿಸುತ್ತೆ. ಬಟ್ ದೆನ್ ದಟ್ ಇಸ್ ವಾಟ್ ಇಟ್ ಈಸ್. ಅಂದರೆ ನಾನು ಕೇಳಬೇಕಾಗಿತ್ತು, ಕೇಳಿದೆ, ಉತ್ತರ ಸಿಗಲಿಲ್ಲ. ಆ ಕೊಟ್ಟಿರೋ ಆಪರ್ಚುನಿಟಿನಲ್ಲಿ ಅವನು ಏನಾದರೂ ಹೊರಗಡೆ ತಪ್ಪು ಮಾಡಿದರೆ ಕ್ಷಮೆ ಕೇಳ್ಬೋದಾಗಿತ್ತು. ಒಂದು ಅವಕಾಶ ಇತ್ತು. ಮತ್ತೆ ಅದು ಜನಗಳಿಂದ ಅವನಿಗೆ ಒಂದು ಪಾಸಿಟಿವ್ ಒಂದು ವೇವ್ ಕ್ರಿಯೇಟ್ ಆಗಿರೋದೇನೋ.
ಡೆಫಿನೆಟ್ಲಿ ಸರ್ ನಾನು ತಪ್ಪು ಮಾಡಿದೆ, ಒಂದು ವಿಷಯ ಮಾತಾಡಿ, ಒಂದು ಬಳೆ ವಿಷಯ ಅಂತ ಬಂದಾಗ ಒಂದು ತಪ್ಪಾಗಿತ್ತು ನನ್ನಿಂದ. ಕ್ಷಮೆ ಕೇಳಿದ್ರೆ ಮನುಷ್ಯ ಚಿಕ್ಕವನಾಗಲ್ಲ ಸರ್. ಮಾಡಿರೋ ತಪ್ಪನ್ನ ತಿದ್ಕೊಂಡು ಕ್ಷಮೆ ಕೇಳೋದು ಇನ್ನು ಮನುಷ್ಯ ಬೆಳಿತಾನೆ. ಆ್ಯಂಡ್ ಯಾರ ಮುಂದೆ ಆದರೂ ತಲೆ ಬಗ್ಸಿದ್ರೆ ಅದು ಅವಮಾನ ಅಲ್ಲ, ಅದು ಒಪ್ಪಿದ್ದೀನಿ ನಾನು, ಕ್ಷಮಿಸಿ ಅಂತ ಒಂದು ರಿಕ್ವೆಸ್ಟ್ ಅದು. ಬಟ್ ಅದೆಲ್ಲೂ ಅವ್ನು ಮಾಡಿದಾನೋ ಇಲ್ವೋ ಅಗೇನ್ ನನಗೆ ಗೊತ್ತಿಲ್ಲ. ಬಟ್ ಕ್ಷಮೆ ಕೇಳಿದಂತೂ ನಾನು ನನ್ನ ಕಣ್ಣಾರ ನೋಡಿಲ್ಲ. ಎಲ್ಲ ಕಡೆ ಆತ ಸಿಂಪತಿ ಕಾರ್ಡನ್ನು ಪ್ಲೇ ಮಾಡಿದ್ರ ಅಂತ ಪ್ರತಾಪ್ ಅವರು. ಅವನು ಪ್ಲೇ ಅನ್ನೋ ವಿಷಯಕ್ಕೇ ಯಾವುದೂ ಪ್ಲೇ ಮಾಡಿಲ್ಲ ಸರ್ ಅವನು. ಸೊ ಅದು ಸಿಂಪತಿ ಕಾಣಿಸ್ತಿತ್ತ ಅಥವಾ ಇನ್ನೊಂದು ಕಾಣಿಸ್ತಿತ್ತ ಏನೋ ಗೊತ್ತಿಲ್ಲ. ತುಂಬ ಮುಗ್ಧನಾಗೇ ಇದ್ದ ಡೇ ಒನ್ನಿಂದ. ಒಂದು ಕೂತ್ಕೊಂಡು ಕಾಲಾಡಿಸ್ಕೊಂಡು ಆಕಾಶ ನೋಡಿಕೊಂಡು ಟಿಶ್ಯೂ ಪೇಪರ್ನಲ್ಲಿ ಒಂದಷ್ಟು ಫಾರ್ಮುಲಾಸ್ ಬರ್ಕೊಂಡು ಅಷ್ಟೇ ಮಾಡಿದ್ದ. ಅಲ್ಲ, ಅದು ಟಿಶ್ಯೂ ಪೇಪರ್ ನಲ್ಲಿ ಫಾರ್ಮುಲಾ ಬರಿತಾ ಇರ್ಬೇಕಾದ್ರೆ ಅದನ್ನ ಕ್ಯಾಮ್ರಾಗ್ ನಮಗೆಲ್ಲ ತೋರಿಸಿದ್ರು. ಅದು ಏನಂತ ಓಪನ್ ಅಪ್ ಆಗ್ಲೇ ಇಲ್ಲ. ಅದನ್ನು ನಾನು ನೋಡಿದೆ, ನನಗೂ ಅರ್ಥ ಆಗಲಿಲ್ಲ ಅದು. ಅಂದರೆ ಒಂದಷ್ಟು ABCD ಕಾಣಿಸ್ತು, ಒಂದಷ್ಟು ಮಲ್ಟಿಪ್ಲಿಕೇಶನ್ ಸಿಂಬಲ್ಸ್ ಕಾಣಿಸ್ತು, ಒಂದು ಆಲ್ಫಾ ಬೀಟಾ ಗಾಮಾ ಅನ್ನೋ ಸಿಂಬಲ್ಸ್ ಕಾಣಿಸ್ತು. ಒಂದಷ್ಟು ನಾನು ಸೈನ್ಸ್ ಓದಿದ್ದೀನಿ ಸರ್. ಅಂದರೆ ಸೈನ್ಸಿಗೆ ಸಂಬಂಧಪಟ್ಟಂಗೆ ನನಗೇನು ಅಲ್ಲಿ ಕಾಣಿಸ್ಲಿಲ್ಲ. ಬಹುಶಃ ನಾನು ಹೇಳ್ದಂಗೆ ಪ್ರತಾಪ್ ಅವರು ಒಳ್ಳೆ ವಿಜ್ಞಾನಿ, ಅಂದರೆ ಒಳ್ಳೆ ಸೈಂಟಿಸ್ಟ್. ಅವರು ಸಾಕಷ್ಟು ಕೊಡುಗೆ ಇದೆ ಅವ್ರದ್ದು ನಮ್ಮ ಕರ್ನಾಟಕದಲ್ಲಿ. ಆ್ಯಂಡ್ ಮುಂದಿನ ದಿನಗಳಲ್ಲೂ ಸಾಕಷ್ಟು ಡ್ರೋನ್ ಹಾರಿಸೋದಿದೆ ಅವರು. ಸೊ ಖುಷಿ ಆಗುತ್ತೆ ಅಂತ ಅವ್ರ ಜೊತೆಯಲ್ಲಿ ಒಂದಷ್ಟು ಕಾಲ ಕಳೆದಿದ್ದೀನಿ ನಾನು. ಒಳ್ಳೆ ವ್ಯಕ್ತಿ ಕೂಡ. ಅದೆಲ್ಲೋ ಒಂದು ಫಾರ್ಮುಲಾಸ್ ಬರೆದಾಗ ಅರ್ಥ ಮಾಡ್ಕೊಳೋದಕ್ಕೆ ನಾನು ಕೂಡ ಕೇಳಿದೆ. ಸೊ ಏನೋ ಕೋಡಿಂಗ್ ಅಂತ ಹೇಳಿದ್ರು. ಸೊ ಕೋಡಿಂಗ್ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಬಹುಶಃ ಅವರು ಏನೋ ನೆಕ್ಸ್ಟ್ ಮುಂದಿನ ಬರೋವಂಥ ದಿನಗಳಲ್ಲಿ ಮಾಡೋವಂಥ ಡ್ರೋನ್ಗಳಿಗೆ ಮೋಸ್ಟ್ಲಿ ಕೋಡ್ ಮಾಡ್ತಿದ್ರು ಅಂತ ನಾನು ಭಾವಿಸಿದ್ದೀನಿ. ಈಗ ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಈ ಮಾಧ್ಯಮದಲ್ಲಿ ತಾವು ಓದಿರಬಹುದೇನೋ, ಈ ಡ್ರೋನ್ ಅವ್ರ ಬಗ್ಗೆ, ಪ್ರತಾಪ್ ಬಗ್ಗೆ ಮತ್ತು ಡ್ರೋನ್ ಬಗ್ಗೆನೇ ಈಗ FIR ದಾಖಲಾಗಿದೆ. ಅದು ಕೋರ್ಟ್ ವಿಚಾರ. ಅಂದ್ರೆ ಇವ್ರು ಏನೋ ಒಂದು ರೀತಿಯಿಂದ ಈ ತರ ಮಾಡಬಾರ್ದಾಗಿತ್ತು, ಈ ತರ ಸುಳ್ಳು ಹೇಳಿ ಏನೋ ಮಾಡಿದ್ದಾರೆ, ಅಥವಾ ಕಂಪನಿ ರಿಜಿಸ್ಟ್ರೇಷನ್ನೇ ಆಗಿಲ್ಲ, ಡ್ರೋನ್ಗಳನ್ನ ಅವರು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಜರಾಜೇಶ್ವರ ನಗರದಲ್ಲಿ ಈಗ ಒಂದು ಕಂಪ್ಲೇಂಟ್ ದಾಖಲಾಗಿದೆ ಠಾಣೆಯಲ್ಲಿ. ಸೊ ಇರ್ಲಿ, ಅದನ್ನ ಪಕ್ಕಕ್ಕೆ ಇಟ್ಬಿಡೋಣ. ಅವ್ರ ಪರ್ಸನಲ್ ಮ್ಯಾಟರ್ ಅದು, ಅವ್ರು ಏನಾದ್ರು ಮಾಡ್ಕೊಳ್ಳಿ. ಯಾಕೆಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಇದ್ರು, ಅವರ ಆಟವನ್ನ ನಾವು ನೋಡಿದೀವಿ ಮತ್ತು ಅವರ ಹೊರಗಿನ ಜಗತ್ತಿನ ಆಟವನ್ನು ಕೂಡ ನಾವು ಮಾಧ್ಯಮದವರಾಗಿ ನೋಡಿದ್ರಿಂದ ಇಷ್ಟೊಂದು ಪ್ರಶ್ನೆಯನ್ನು ಮಾಡ್ಬೇಕಾಯ್ತೆ ಹೊರತು ನನಗಾಗ್ಲಿ ಪ್ರತಾಪ್ಗಾಗ್ಲಿ ಯಾವುದೇ ದ್ವೇಷ ಆಗಲಿ ಅಥವಾ ಪೂರ್ವಾಗ್ರಹ ಪೀಡಿತನಾಗಿ ಈ ಪ್ರಶ್ನೆಗಳನ್ನ ನಾನು ಮಾಡಲಿಲ್ಲ. ಅದನ್ನ ನಾನು ಈ ಮೂಲಕ ಕ್ಲಾರಿಫೈ ಮಾಡ್ತೀನಿ. ನಂಬರ್ 1. ಎಸ್ ಹೇಳಿ. ಈಗ ನಾನು ಮಾತಾಡಿದ್ದು ಕೂಡ ನನಗೇನು ಪರ್ಸ್ನಲ್ ಆಗಿ ಅವನೇನು ಮಾಡಿಲ್ಲ ಅಥವಾ ಪರ್ಸ್ನಲಿ ನನ್ನನ್ನು ಹರ್ಟ್ ಮಾಡೋವಂಥ ಅಜೆಂಡಾ ಏನೂ ಇಲ್ಲ. ಸೇಮ್ ನಿಮಗೂ ಕೂಡ ಅವನೊಬ್ಬ ವ್ಯಕ್ತಿ ಆ್ಯಂಡ್ ಅವ್ನು ಏನು ಮಾಡಿದ್ದಾನೆ ಆ ಮನೆ ಒಳಗೆ ಅಷ್ಟನ್ನು ಮಾತ್ರ ನಾನು ಕೂಡ ಮಾತಾಡಿದ್ದು. ಆ್ಯಸ್ ಔಟ್ಸೈಡ್ ಅವ್ನು ಏನು ಮಾಡಿದಾನೋ ಏನು ಬಿಟ್ಟಿದ್ದಾನೋ ಅದು ನನಗೆ ಬೇಕಾಗಿಲ್ಲ. ಆ್ಯಂಡ್ ದೋಸ್ FIRs ಆ್ಯಂಡ್ ಆಲ್ ಅದು ಅವ್ರ ಪರ್ಸ್ನಲ್ ಥಿಂಗ್ಸು ಅವರು ಮಾಡ್ಕೋತಾ ಇರ್ತಾರೆ, ಅದು ಆಗ್ತಿರುತ್ತೆ. ಅದು ನನಗೆ ಅದಕ್ಕೆ ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ.